ಸರ್ ನಾನು ಹೇಳೋದು ಇಷ್ಟೇ, ಈಗ ಆಗೋಗಿದೆ. ನಮ್ಮ ಅಣ್ಣ ನಮ್ಮ ಅದಕ್ಕೆ ನನ್ನ ಮಗಳು 3 ಸೀಟು ಇಲ್ಲ, ಅವರು ನಮ್ಮ ಅಣ್ಣ ನಮ್ಮ ಅಣ್ಣನೇ ಅವರು. ಆದರೂ ನಮಗೆ ಶಿಕ್ಷೆ ಆಗಬೇಕು. ಯಾವ ರೀತಿ ಶಿಕ್ಷೆ ಆಗಬೇಕು ಅಂದರೆ, ಈಗ ನಮ್ಮ ಸಮುದಾಯನೇ ಬೇರೆ, ಅವ್ರ ಸಮುದಾಯನೇ ಬೇರೆ. ಇದೇ ನಮ್ಮ ಈ ಘಟನೆ ಅವ್ರ ಊರಲ್ಲಿ ನಡೆದುಬಿಟ್ಟಿದ್ರು, ಎಷ್ಟೊತ್ತಿಗೆ ಬೆಂಕಿ ಹಚ್ಬಿಟ್ಟು ಏನೋ ಮಾಡಿಬಿಡೋರು. ನಮಗೆ ಮಾನವೀಯತೆ ಇದೆ, ಅದಕ್ಕೋಸ್ಕರವಾಗಿ ನಾವು ಇನ್ನೂ ತಾಳ್ಮೇಲೆ ಇದ್ದೀವಿ. ಅಂದರೆ ಅವನ್ನ ಅರೆಸ್ಟ್ ಮಾಡ್ಕೊಂಡು ಸರ್ ನಮ್ಮ ಬಾಡಿ ಬಿಡೋಲ್ಲ, ಯಾವುದೇ ಕಾರಣಕ್ಕೂ ಬಾಡಿ ಅಂತೂ ಬಿಡೋಲ್ಲ ಎಚ್ಚಕ. ಇದು ಸತ್ಯ. ಇದು ಇನ್ಫ್ಲೂಯೆನ್ಸ್ ಇರ್ಬೋದು, ಏನೋ ಇನ್ನು ಮತ್ತೊಂದು ಇರ್ಬೋದು ಸರ್, ಅದು ನಮ್ಗೆ ಬೇಡದ ವಿಚಾರ ಸರ್. ಹೇಳ್ಕೊಂಡಿದ್ದಾರೆ ಸರ್, ಅದು ಈ ಸಮಸ್ಯೆನೇ ಬರ್ತಿರಲ್ಲ ಸರ್. ನಾವೆಲ್ಲ ನೆನ್ನೆ ಕುಂತ್ಕೊಂಡು ಬಗೆಹರಿಸ್ಬಿಡಮು. ಹೇಳ್ಕೊಂಡಿಲ್ಲ ಅವರು, ಅವ್ರು ನೋವು ನುಂಗ್ಕೊಂಡು ಅವರೇ. ಇನ್ನೊಂದು ನನ್ನ ಮಗಳು ಆ ರೀತಿ ಈಗ ಅವನೊಂದು ಹೋಗ್ಬೇಕಾಗಿದ್ರೆ ಸರ್, ಅದಕ್ಕೆ ಇತರ ಆತ್ಮಕ್ಕೆ ಏನು ಮಾಡ್ಕೋಬೇಕು ಹೊಂಟೋಗ್ಬೋದಾಗಿತ್ತು. ಅಲ್ಲಿ ಹೋಗ್ಬೋದಾಯ್ತಲ್ಲ ಸರ್. ಅವಳು ಅವಳೇ ತಗೋಬೇಕು. ನಿಮ್ಮ ಬಲವಂತವಾಗಿ ಅವಳು ಅವ್ರ ಫೋಟೋನ ಎಲ್ಲೋ ತಗೊಂಡು ಬಲಹೀನವಾಗಿ ಮಾಡಿರೋಂಥ ಕೆಲಸ ಇದು ಸರ್. ಊರಲ್ಲೇ ಮಾಮೂಲಿ ಕಾಮನ್ ಆಗಿತ್ತು ಸರ್, ಅಂಥದ್ದೇನೋ ಆ ಥರ ಇಲ್ಲ ಸರ್. ಅವನು ಆ ಥರ ಏನೂ ಇಲ್ಲ ಸರ್. ಏನೋ ಸ್ಟೇಷನಲ್ಲಿ ಏನೋ ಒಂದು ಕೇಸ್ ಇತ್ತು ಅಂತ ಯಾರೋ ನಮ್ಗೆ ಮಾಹಿತಿ ಹೇಳಿದ್ರು ಅಷ್ಟೇ, ಅದು ಬಿಟ್ಟರೆ ಇನ್ನೇನು ಇಲ್ಲ ಸರ್. ಹಾಂ ಇಲ್ಲ ಸರ್, ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲ ಸರ್. ಇಲ್ಲ, ನಮ್ಮ ಹುಡುಗರೆಲ್ಲ ಹೋಗಿದ್ರು ಆಲ್ರೆಡಿ ಸರ್, ಅವ್ರ ಮನೆ ಹತ್ರ ಹೋಗಿದ್ರು. ನಾನೇ ಬೇಡ ಇಲ್ಲ ಸರ್. ಪಾಪ ಅವ್ರ ತಂದೆಗೆ ಸರ್ ಸ್ಟ್ರೋಕ್ ಆಗಿ ಪಾಪ ಅಷ್ಟು ಅವ್ರ ತಂದೆ ಮುಖ ನೋಡ್ಕೊಂಡು ನಮ್ಮ ಹುಡುಗರೆಲ್ಲ ಪಾಪ ನಾನೇ ಕರೆಸ್ತೀವಿ, ಬೇಡ ಬನ್ನಿ ಗಲಾಟೆ ಕೊಂಡೋಗಿದ್ರು ಸರ್. ನಾನೇ ಪಾಪ ಅವ್ರ ತಂದೆಯವ್ರ ಚೆನ್ನಾಗಿ ಗೊತ್ತು, ಅಂದನಿಗೌಡರು ಅಂದ್ಬಿಟ್ಟು ಪಾಪ ನಮ್ಮ ಪರಿಚಯನೇ ಅವರು. ಅದಕ್ಕೆ ಬೇಡ ಬನ್ನಿಯಪ್ಪ ಅಂದ್ಬಿಟ್ಟು ನಮ್ಮ ಹುಡುಗರೆಲ್ಲ ನಾನೇ ಸರ್ ಕರೆಸ್ಕೊಂಡದ್ದು. ಅದೇನು ಓದಿದಾನೋ ಗೊತ್ತಿಲ್ಲ ಸರ್. ಅವರು ಹ್ಞೂ ಸರ್, ಅಯ್ಯೋ ಏನೂ ಇಲ್ಲ ಸರ್, ಏನು ಓದಿಲ್ಲ ಅವರು. ಮಾಮೂಲಿ ಏನು ಒಂದು SLC ಓದಿದ್ದಾನೆ, ಏನೋ ಗೊತ್ತಿಲ್ಲ. ಅದು ವಿದ್ಯಾಭ್ಯಾಸ ಸರ್ ಗೊತ್ತಿಲ್ಲ ಸರ್. ಚೆನ್ನಾಗೇ ಮಾತಾಡ್ತಿದ್ದೆ ಸರ್, ಚೆನ್ನಾಗೇ ಇದ್ನಲ್ಲ, ಏನು ಹೇಳ್ಕೊಂಡಿಲ್ಲ, ಚೆನ್ನಾಗಿದ್ದು. ನಾವು ಎಂಗೇಜ್ಮೆಂಟ್ ಎಲ್ಲ ಅವನು ಬಂದ, ಅವನೇ ಬಡಿಸಿ ಅವನ ಮೇಲೆ ಚೆನ್ನಾಗೇ ಇದು ಮಾಡಿದ್ವು. ನೋಡ್ರಿ, ಇವತ್ತು ಎಲ್ಲ ಚೆನ್ನಾಗಿದ್ದಿದ್ರೆ ನಾಳೆ ಎದ್ದು ಮದುವೆ ಆಯ್ತಿತ್ತು. ಹೌದು ಸರ್, ಮದುವೆ ಮನೆ ಹೋಗಿ ಸ್ಮಶಾನದ ಮನೆ ಆಗೋಯ್ತು. ಹೌದು ಸರ್. ಹೆಂಗ ಅನಿಸ್ತದೆ ಇದು ನೋಡೋದು? ಅದು ಹೇಳ್ಬಾರ್ದು ಸರ್. ಅದಕ್ಕೆ ಹೇಳ್ಬೇಕು. 3 ಸೀಟು ಸತ್ತಾಗಿರೋದು ನಮ್ಮ ಅಣ್ಣನ ಬದುಕಲ್ಲ, ನನ್ನ ಮಗಳ ಹೆಂಗೆ ಬಿದ್ದರೆ ನೋಡೋಕೆ ಇವಾಗ ಅದು ಹೇಳೋಕ್ಕಾದಿಲ್ಲ ಸರ್. ಎಂಥ ಕೆಲಸ ಮಾಡ್ಬಿಟ್ಟ, ಒಂದೇ ಸಮುದಾಯದ ಸರ್ ಮಾಡ್ಬಿಟ್ಟ, ಹೆಂಗಾರ ಮಾಡಿ ಬೇರೆ ಸಮುದಾಯ ಹೇಳಿದ್ರು ಸರ್. ಏನಾದ್ರು ಮಾಡ್ಬೋದಾಗಿತ್ತು ಸರ್, ರಾಜ್ಯ ಪಂಚಾಯತಿ ಏನು ಏನು ಹೇಳ್ಕೊಳ್ಳಿಲ್ಲ. ಮಾನಿಷ್ಟ 3 ಸೀಟು ಬಂದ್ವ, ಭಾಳ ಇದು ಮಾಡ್ಕೊಂಡ್ರ ಸುಂದರ ಆಯ್ತಾ ಸರ್. ಸರ್ ನಾನು ಹೇಳೋದು ಇಷ್ಟೇ, ಈಗ ಆಗೋಗಿದೆ. ನಮ್ಮ ಅಣ್ಣ ನಮ್ಮ ಅದಕ್ಕೆ ನನ್ನ ಮಗಳು 3 ಸೀಟು ಇಲ್ಲ, ಅವರು ನಮ್ಮ ಅಣ್ಣನೇ ಅವರು. ಆದರೂ ನಮಗೆ ಶಿಕ್ಷೆ ಆಗಬೇಕು. ಯಾವ ರೀತಿ ಶಿಕ್ಷೆ ಆಗಬೇಕು ಅಂದರೆ, ಈಗ ನಮ್ಮ ಸಮುದಾಯನೇ ಬೇರೆ, ಅವ್ರ ಸಮುದಾಯನೇ ಬೇರೆ. ಇದೇ ನಮ್ಮ ಈ ಘಟನೆ ಅವ್ರ ಊರಲ್ಲಿ ನಡೆದುಬಿಟ್ಟಿದ್ರು, ಎಷ್ಟೊತ್ತಿಗೆ ಬೆಂಕಿ ಹಚ್ಬಿಟ್ಟು ಏನೋ ಮಾಡಿಬಿಡೋರು. ನಮಗೆ ಮಾನವೀಯತೆ ಇದೆ, ಅದಕ್ಕೋಸ್ಕರವಾಗಿ ನಾವು ಇನ್ನೂ ತಾಳ್ಮೇಲೆ ಇದ್ದೀವಿ. ಅಂದರೆ ಅವನ್ನ ಅರೆಸ್ಟ್ ಮಾಡ್ಕೊಂಡು ಸರ್ ನಮ್ಮ ಬಾಡಿ ಬಿಡೋಲ್ಲ, ಯಾವುದೇ ಕಾರಣಕ್ಕೂ ಬಾಡಿ ಅಂತೂ ಬಿಡೋಲ್ಲ ಎಚ್ಚಕ. ಇದು ಸತ್ಯ. ಇದು ಇನ್ಫ್ಲೂಯೆನ್ಸ್ ಇರ್ಬೋದು, ಏನೋ ಇನ್ನು ಮತ್ತೊಂದು ಇರ್ಬೋದು ಸರ್, ಅದು ನಮ್ಗೆ ಬೇಡದ ವಿಚಾರ ಸರ್. ಹೇಳ್ಕೊಂಡಿದ್ದಾರೆ ಸರ್, ಅದು ಈ ಸಮಸ್ಯೆನೇ ಬರ್ತಿರಲ್ಲ ಸರ್. ನಾವೆಲ್ಲ ನೆನ್ನೆ ಕುಂತ್ಕೊಂಡು ಬಗೆಹರಿಸ್ಬಿಡಮು. ಹೇಳ್ಕೊಂಡಿಲ್ಲ ಅವರು, ಅವ್ರು ನೋವು ನುಂಗ್ಕೊಂಡು ಅವರೇ. ಇನ್ನೊಂದು ನನ್ನ ಮಗಳು ಆ ರೀತಿ ಈಗ ಅವನೊಂದು ಹೋಗ್ಬೇಕಾಗಿದ್ರೆ ಸರ್.